ಬ್ಯಾಂಗಳೂರ್ ಭಾಳ ಮಂದಿದ್ದು ಡ್ರೀಮ್ ಸಿಟಿ ಆ್ಯಕ್ಚುಲಿ. ನಾನು ಹಂಗೆ ಅನ್ಕೊಂಡು ಬಂದಿದ್ದೆ. ಬಟ್ ದೆನ್ ಐ ರಿಯಲೈಸ್ಡ್ ಇಟ್ಸ್ ನಾಟ್ ಅಬೌಟ್ ದ ಪ್ಲೇಸ್, ಇಟ್ಸ್ ಅಬೌಟ್ ದ ಎನ್ವೈರ್ಮೆಂಟ್ ಆ್ಯಂಡ್ ಸಿಚುವೇಶನ್ಸ್ ಯು ಆರ್ ಡೀಲಿಂಗ್ ವಿತ್. ಇಲ್ಲಿ ಕಲಿಯಾಕೆ ಬಂದಿರೋ ಎಲ್ಲ ಸ್ಟೂಡೆಂಟ್ಸ್ಗೂ ಒಂದು ಬ್ರೇಕ್ ಬೇಕಾಗಿರುತ್ತೆ. ನೋ ಮ್ಯಾಟರ್ ಹೌ ಸ್ಮಾಲ್ ಇಟ್ ಈಸ್, ಬಟ್ ಬ್ರೋ ವಿ ಜಸ್ಟ್ ನೀಡ್ ಅ ಬ್ರೇಕ್. Break from the busy streets, rush hours, traffic, the crowd, the noise, and other merely academic pressure. You will know you are not well when even the most peaceful moments start to piss you off. And what to do then? Plan a trip? I would say, go unplanned. ಸೊ ಪಟ್ ಅಂತ ನಾವು 4 ದೋಸ್ತರು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೊರಟುಬಿಟ್ಟಿವಿ. ವಿ ಥಾಟ್ ವಿಚ್ ಪ್ಲೇಸ್ ವಿಲ್ ಬಿ ದ ಮೋಸ್ಟ್ ಆಪ್ಟಿಮಮ್ ಫಾರ್ 2 days ಟ್ರಿಪ್ ಫಾರ್ ದ ವೀಕೆಂಡ್. And that's how the Sagara trip began. ಗೌಡ್ರ ಒಂದ ಮಾತೇಳಿ ಚಾ ಕುಡ್ತೀರ ಇಲ್ವಾ? ಆಗುದಿಲ್ಲ. ಮನ್ಸರಿದ್ದೀರ ದಾನ ಆಗಿರ. And what's the best first thing to start anything with? Chapter 1, Devotion. ಸೊ ಊರಿಗೆ ಬಂದ ಕೂಡಲೇ ಫಸ್ಟ್ ಮಸ್ತ್ ಪೈಕಿ ಒಲಿ ಹಚ್ಚಿ ನೀರು ಕಾಶಿ ಜಳಕ ಮಾಡಿದ್ದೀವಿ ಆ್ಯಂಡ್ ಸ್ಟಾರ್ಟೆಡ್ ಅವರ್ ಟೆಂಪಲ್ ರನ್. ಆ್ಯಂಡ್ ಆ್ಯಕ್ಚುಲಿ ನಾವು ಹೋಗಿರೋ ಪ್ಲೇಸ್ ಒಳಗೆ ಭಾಳ ಗುಡಿಗಳಿತ್ತು, ಭಾಳ ಚಂದ ಗುಡಿಗಳು. ವಿ ಎಕ್ಸ್ಪ್ಲೋರ್ಡ್ ಮೋಸ್ಟ್ ಆಫ್ ದಮ್. ಆ್ಯಂಡ್ ಗುಡಿ ಒಳಗೆ ಹಾಕ್ಸೋ ಮಧ್ಯಾಹ್ನದ ಊಟ, ಆಹಾ, ಎವ್ರಿಥಿಂಗ್ ಫೆಲ್ಟ್ ಸಬ್ಲೈಮ್, ಎಕ್ಸ್ವಿಸೈಟ್, ರೇಡಿಯಂಟ್, ಆಂಜಲಿಕ್, ಸೆರಾಫಿಕ್, ಪ್ರೊವಿಡೆನ್ಷಿಯಲ್. ಈ ChatGPT ವರ್ಡ್ಸ್ ಯೂಸ್ ಮಾಡೋದು ಬಂದ್ ಮಾಡ್ತೀವಿ ಪ್ಲೇಸ್. ಸಾರಿ, ಮೂವಿಂಗ್ ಟು ದ ಸ್ಪೆಷಾಲಿಟಿ ಆಫ್ ದಿಸ್ ಪ್ಲೇಸ್. ಆಕ್ಷನ್. ಕಳ್ಳ ತರ ಬರ್ತೀಯಲ್ಲ. ಚಾಪ್ಟರ್ 2, ದ ಗ್ರೀನ್ಸ್. ಗಾಡಿ ಹತ್ರ ಊರ್ ಹೆಂಗಿದ್ದೀರಾ? ಇದು ನಮ್ಮ ಹಾಲಿಡೇಸ್ ಪ್ಲೇಸ್. ನಾನು ಆಕ್ಚುಲಿ ಈ ಜಾಗದಲ್ಲಿ ಒಂದು 2 ವಾರ ಕಾರಲ್ಲಿದ್ದೆ. ಯಾಕೆ ಹೇಳು? ಕೋವಿಡ್ ಬಂದಿತ್ತು ನಂಗೆ. ಕೋವಿಡ್ ಬಂದಿತ್ತು, ಮನೆಯೊಳಗೆ ಹೋಗಂಗಿರ್ಲಿಲ್ಲ. ಯಾವ ಕಾರ್? ಇದೇ ವ್ಯಾಗನರ್. ಅದರಲ್ಲೇ ಜೀವನ ನಂದು. ಮಲ್ಗೋದು ಯಪ್ಪ, ಕಾಲು ಆಚೆ ಹಾಕೊಂಡು ಸೊಳ್ಳೆ ಬರೋವು, ಕಾಲು ಎತ್ಕೊಂಡು ಯಪ್ಪ ಕ್ರೇಜಿ ಇತ್ತು. You know, the place itself is so naturally beautiful, so green that you never feel like coming out of it. ಬ್ರೋ ಹಂಗೆ ಮಂಜು ಅಲ್ಲೇ ನಿಂತಲ್ಲೇ ಒಂದ್ಸರ್ತಿ ಶಾಕ್ ಆಗಿ ನಿಂತ್ಕೊಂಡ್ಬಿಡು, ಕಾಂತಾರ ತರ. ಬರಿಗಾಲ್ ಕೆಳಗೆ ಚುಚ್ಚುವ ಕಲ್ಲ, ಗಿಡ ಟೊಂಗೆ, ಮುಳ್ಳ ವಿಲ್ ಕೀಪ್ ರಿಮೈಂಡಿಂಗ್ ಹೌ ಮಚ್ ಆಫ್ ಅ ಹ್ಯೂಮನ್ ಯು ಆರ್ ಆ್ಯಂಡ್ ಹೌ ಮಚ್ ಯು ಆರ್ ಕನೆಕ್ಟೆಡ್ ಟು ದ ನೇಚರ್. ಆ್ಯಂಡ್ ನಮ್ಮ ಯೂಶುವಲ್ ಫಾಲ್ತುಗಿರಿ ಅಂತೂ ಇದ್ದಿದ್ದ. ಆಗಳಿಂದ ನಾನೇ ವಿಡಿಯೋ ಮಾಡ್ತಾ ಇದ್ದೀನಿ, ಅದಕ್ಕೆ ನಂದೊಂದು ಸ್ವಲ್ಪ ಫುಟೇಜ್ ಇರಲಿಲ್ಲ. ಫುಟೇಜ್ ತಿನ್ನೋಣ ಅಂತ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿಬಿಟ್ಟೆ. ಅವ್ರದ್ದೆಲ್ಲ ಸಿನಿಮ್ಯಾಟಿಕಲ್ಲಿ ತೆಗ್ದಿದ್ದೀನಿ, ತೊಂದರೆ ಇಲ್ಲ. ನಾನಿದ್ದೀನಿ ಅಂತ ನಂದು ವಿಡಿಯೋನು ಸಿನಿಮ್ಯಾಟಿಕ್ಕಾಗಿ ಅಂದ್ಕೊಂಡ್ಬಿಡಿ, ಗೊತ್ತಿರಲ್ಲ. ಅದಕ್ಕೆ ನಾನು ನಂದು ಫುಟೇಜ್ ಸಪ್ರೇಟಾಗಿ ತಗೊತಾ ಇದ್ದೀನಿ. ಫುಟೇಜ್ ತಿಂತಾ ಇದ್ದೀನಿ ನಾನು. ನೋಡಿ, ಇದಕ್ಕೆ ಏನಂತಾರೆ ಗೊತ್ತಾ? ನಮಗೂ ಗೊತ್ತಿಲ್ಲ. ಗೊತ್ತಾದರೆ ನಮ್ಗೆ ಹೇಳ್ಬಿಡಿ ಕಮೆಂಟ್ ಸೆಕ್ಷನಲ್ಲಿ. ಇದೊಂದು ನಮಗೆ ಆಟ ಸಾಮಾನು ಲೆಕ್ಕ. ಯಾವನಾರು ಉರಿಸ್ತಾ ಇದ್ದ ಅಂದರೆ ಹೀಗಿರುತ್ತೆ. ಈ ಮುಂದಿನ ಪಾರ್ಟನ್ನ ಹೀಗೆ ಕಿತ್ತು ಇಲ್ಲೊಂದು ಶಾರ್ಪ್ ಅಲ್ಲಿ ನಮ್ಮ ಸಬ್ಜೆಕ್ಟ್ ಇದೆ. ಇಲ್ಲೇ ಇದು ನಮ್ಮ ಸಬ್ಜೆಕ್ಟ್. ಸಬ್ಜೆಕ್ಟಿಗೆ ಆಬ್ಜೆಕ್ಟ್ ಇಂದ ಹೀಗೆ ನಾನು ನೀವೇ ಉರಿಸ್ತೇನೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಹೀಗೆ ಹೊಡೆದ್ರೆ ಕೂರ್ಲಿಲ್ಲ, ಅದು ಚೆನ್ನಾಗಿದೆ. ನನ್ನ ಆಯುಧ ಇನ್ನೊಂಚೂರು ಶಾರ್ಪನ್ ಮಾಡಿದ್ದೀನಿ. ಸೊ ಇದರಲ್ಲಿ ಹೀಗೆ ಕೂರುತ್ತೆ. ಬಿದ್ದಿಲ್ಲ. ಆಕ್ಚುಲಿ ನಾನು ಕೃಷ್ಣ ಅಲ್ಲ, ನಾನು ಶ್ರೀರಾಮ. ಯಾಕಂದ್ರೆ ಕೃಷ್ಣ ನಾನು.
ಬನ್ನಿ ಬನ್ನಿ ಮೂವಾಗಿ ಹಿಂಗೆ ಒಬ್ಬರೇ ಬರ್ತೀರಾ ಅಷ್ಟೆಲ್ಲ ಆಗ್ಲ ಹೋದ್ರೆ. ತುಂಬಾ ಹಸುವಾಗಿತ್ತು, ಹೊಟ್ಟೆ ತುಂಬಿದೆ. ತಿಂದ್ಬಿಟ್ಟಿದೀವಿ, ಖಾಲಿ ಮಾಡ್ಬಿಟ್ಟಿದೀವಿ. ನೋಡ್ಬೇಕು ನೀವು, ನಾಲಿಗೆ ಎಲ್ಲ ರಕ್ತ ಆಗಿದೆ, ತೋರ್ಸಕ್ ಆಗಲ್ಲ, ಇಲ್ಲಾಂದ್ರೆ ಯೂಟ್ಯೂಬ್ ಅಲ್ಲಿ ಹಾಕಕ್ಕಾಗಲ್ಲ, ಪ್ರಾಬ್ಲಮ್ ಆಗುತ್ತೆ. ಅಲ್ಲಿ ನೋಡಿ ಅವರೆಲ್ಲ ಶಾಕಾಹಾರಿ ಅಂತ ಅವ್ರು ಮುಂದೆ ಹೋಗ್ಬಿಟ್ರು, ನೋಡಕ್ ಆಗ್ತಿಲ್ಲಪ್ಪ ನಮ್ಗೆ ಅಂತ ಮುಂದೆ ಹೋಗ್ಬಿಟ್ರು. Very difficult track to actually follow up, but I'm still following up. Also, I'm recording this. It's very difficult actually. You can't even survive in this forest. But here you see me vlogging in this forest. Also taking cinematic shots. ಕನ್ನಡ ನಾಡಿನಲ್ಲಿ ಕನ್ನಡ ಮಾತಾಡೋ, ನಾ ಭಾಷೆ ಮಾತಾಡೋ. ಮುಂದೆ ಬನ್ನಿ ತೇಲುವ ಈ ಕೆಳಗಡೆ ಮಂಜೆ ಇಲ್ಲಿ ನೋಡ್ಕೊಂಡು ಹಾಡಿ. ತೇಲುವ ಈ ಮೋಡದ ಮೇಲೆ ನೀ ನಿಂತ ಹಾಗಿದೆ, ನಸು ನಗುತ್ತ ನಲ್ಲಿ ನಲ್ಲಿದು ನನ್ನ ಕೂಗಿದೌತಿದೆ. Chapter 3, The Blues. I always feel that the blues talk to me. The sky has an inviting tone, and the water being my comfort zone. ವಿ ಡಿಡ್ ಬೋಟಿಂಗ್. ಈ ನನ್ನ ಮಕ್ಳಿಗೆ ನಂದು ವಿಡಿಯೋ ತೆಗಿ ಅಂತ ಹೇಳಿದ್ನಿ, ಆದರೆ ಇವ್ರು ತೆಗಿಲಿಲ್ಲ. ಅದಕ್ಕೆ ನೋಡ್ರಿ ನಾನು ತಗೊಂಡಿನಿ. ಆ್ಯಂಡ್ ಇದು ನಮ್ಮ ಹಂಸಧ್ವಜ ಬೋಟ್. ಸೊ ಎಲ್ಲರೂ 6 ಜನ ನೀರಲ್ಲಿ ಸಿಂಕಲ್ ಹೋಗ್ತಾ ಇದೀವಿ. ಯಾರೇನು ಹೇಳಿ ದೆನ್ ಬೇರೆ ಕಡೆ ಫೋಟೋ ಗಿಟೋ ತಗೊಂಡಿವಿ, ಇನ್ನೊಂದು ಕಡೆ ಹೋಗಿ ಸ್ವಿಮ್ಮಿಂಗ್ ಮಾಡಿದ್ದೀವಿ. सांसों की माला पे सिमरू मैं पीका नाम, सांसों की माला पे सिमरू मैं पीका नाम. ಅದಾದ್ಮೇಲೆ ನಾವೊಂದು ಗೋಶಾಲೆಗೆ ಹೋಗಿದ್ವಿ. ಅಲ್ಲಿ ಮಸ್ತ್ ಮಸ್ತ್ ನೇಷನ್ ವೈಡ್ ವೆರೈಟಿ ನೋಡಿದ್ವಿ ದನಗಳದ. ಏನೋ ಗುರ್ರಾಯಿಸ್ತೀಯಾ, ಇಲ್ಲೊಬ್ಬ ಇದ ನೋಡಿ, ಇಲ್ಲಿ ಗುರ್ರಾಯಿಸ್ತಾನೆ. ಬೇಡ ಅಂತೆ. ಇದು ನೋಡಿ, ಇದು ಇನ್ನೊಂದು ಹುಲಿ ನೋಡಿ ಹೆಂಗ್ ನೋಡ್ತಾ ಇದೆ, ಕಣ್ಣೇ ಮುಚ್ಕೊಂಡ್ಬಿಡ್ತು. ಇನ್ನೊಂದು ಹುಲಿ ನೋಡಿ, ಅಲ್ಲಿ ದೂರ ಒಂದು ಹುಲಿ ಇದೆ ನೋಡಿ, ಇಲ್ಲೊಂದು ಹುಲಿ ಇದೆ ನೋಡಿ. Chapter 4, The Highs. Then we went to the Nagara Fort. ಈ ಫೋರ್ಟ್ ಮೇಲೆ ನಿಂತ್ರ ಇಡೀ ನಗರನ ಕಾಣ್ತದೆ. The highs actually give you highs.
ಇಲ್ಲೇನಾ ಅದು ಅಂಗಡಿ ನೋಡಿದ್ವಿ ಹೆಣ್ಸಿ ಎಲ್ಲ ಶಿ ಅಂಡಲ್ ಹಿ ದಾಂಡಲ್ಲಿ ಇದೆಲ್ಲ ನಮಗೆ ವೈಭವನ ಹೇಳ್ಕೊಟ್ಟಿದ್ದು. Chapter 5 The Return. And finally came the moment nobody was waiting for. But it's inevitable. ವಾಪಸ್ ಹೋಗುವಾಗ ಐ ಡೋಂಟ್ ನೋ ವೈ ಎಲ್ಲನೂ ಎಕ್ಸ್ಟ್ರಾ ಬ್ಯೂಟಿಫುಲ್ ಕಾಣಕ್ಕೆ ಸ್ಟಾರ್ಟ್ ಆಗ್ತದೆ. ವಿ ಸಮ್ವಾಟ್ ಸ್ಟಾರ್ಟ್ ಥಿಂಕಿಂಗ್ ಹೆಂಗರೆ ಮಾಡಿ ಇನ್ನೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಕ್ಕೆ ಸಿಗಲಿ, ಇನ್ನೊಂದು ಸ್ವಲ್ಪ ಹೆಂಗರೆ ಡಿಲೇ ಆಗಲಿ. ಬಟ್ ಇಟ್ ನೆವರ್ ಹ್ಯಾಪನ್ಸ್. ಹೋಗುವಾಗ ಎಲ್ಲ ಮೂಮೆಂಟ್ಸ್ನ ಕೂಡಿಟ್ಕೊಳಕ್ಕೆ ಸೆಟ್ ಟೈಮ್ ಸಿಗೋದಿಲ್ಲ. ಆ್ಯಂಡ್ ಕ್ರೇಜಿ ಥಿಂಗ್ ಏನಾಯ್ತಂದ್ರೆ ನಾವು ಆ್ಯಕ್ಚುಲಿ ದಾರಿ ತಪ್ಪಿಟ್ಟಿದ್ದೀವಿ. ಸೊ ವಿ ಹ್ಯಾಡ್ ಟು ರಿಟರ್ನ್ ಅಟ್ ಸಮ್ ಪಾಯಿಂಟ್ which added an extra hour and a half delay. It was almost impossible to catch the train. But then 9:17 ಟ್ರೈನ್ ನೋಡ್ತಾ ಬಾಯ್ಸ್ ಇಲ್ಲ ಏಯ್ ಹತ್ರ ಎಲ್ಲ ಹತ್ತಿದ್ರಾ? ಬಾಯ್ ಲೈಫ್ದಾಗ ನಾವು ಭಾಳೆಲ್ಲ ಥಿಂಗ್ಸ್ ಪ್ಲ್ಯಾನ್ ಮಾಡ್ತೀವಿ ಆ್ಯಂಡ್ ಅವು ಕರೆಕ್ಟ್ನೂ ಆಗ್ತಾವೆ. ಬಟ್ ವಾಟ್ಸ್ ದ ಮ್ಯಾಜಿಕ್ ಇನ್ ದ್ಯಾಟ್? ಯು ಮೈಟ್ ಗೋ ಟು ಕ್ರೇಜಿಯರ್ ಪ್ಲೇಸಸ್ ಇನ್ ಯುವರ್ ಲೈಫ್, ಬಟ್ ಇಟ್ಸ್ ದ ಪೀಪಲ್ ಅರೌಂಡ್ ಯು ಟು ಗೆಟ್ ಎನಿಥಿಂಗ್ ಕ್ಲೋಸರ್ ಟು ವಾಟ್ ಐ ಎಕ್ಸ್ಪೀರಿಯನ್ಸ್ಡ್. The unplanned way has so much drama, you know. Unstructured, not bound under any rules, no constraints, no early, no late. You'll be at places because you want to, not because you have to. And that's how life is for me. Unplanned, unexpected, yet beautifully perfect. And that's called serendipity. ओवरटेक कैसे किया? हाँ, ओवरटेक कैसे किया? जानता है, जा। ಅರೆ ಲಡ್ಕೆ ಲೋಗ್ ಉಸ್ಕೆ ಬ್ರೋ ರಿವೈವ್ ಮಾಡಿ ಬ್ರೋ. ಬ್ರೋ ನಾನಂತೂ ಸಿಕ್ಕಾಕೊಂಡಿದ್ದೀನಿ ಬ್ರೋ. ಓ ಮುಜೆ ಚೋದ್